ಸೂರ್ಯಲ್ಲಿ ಹೋಗೋದಿಲ್ಲ, ಮತ್ತು ಮುಟ್ಟಬೇಕಾದ್ರೆ ಮುಟ್ತಾವ ನೀರ, ಅದು ದುಡ್ಡು ಉಳಿಸ್ಕೋಬೋದು ನಾವು ಅಂತ ಒಳ್ಳೆಯ ಸಲಹೆಯನ್ನು ಕೊಟ್ಟರು ಲಕ್ಷ್ಮಣ ಸವದಿ ಅವರು. ನಿಜವಾಗ ಅವ್ರು ಒಳ್ಳೆ ಬದುಕನ್ನು ಅಭ್ಯಾಸ ಮಾಡಿದಂಥ ವ್ಯಕ್ತಿ, ನೋಡುವಂಥ ವ್ಯಕ್ತಿ, ಒಳ್ಳೆಯ ನಾಯಕನೂ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಸಲಹೆಯನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ತಮ್ಮ ಅತಿನಿ ಏರಿಯಾದಲ್ಲಿ ಮಾಡಿದಾರೆ, ಒಂದು ಏನಪ್ಪ ಅಂದ್ರೆ 100 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ತೆಗೆದ್ರು ಅವರು. ಆ ಸಲಹೆಯನ್ನು ತೊಗೊಳ್ಳೇಬೇಕಾಗ್ತದೆ ಇವರು ಸಿದ್ದರಾಮಯ್ಯನವರು. ಒಳ್ಳೆಯ ಸಲಹೆ, ಸುಮ್ಮನೆ ಕಾಲುವೆ ತೆಗೆಯೋದು, ಅದು ಮುಚ್ಚೋದಕ್ಕೂ ಮಣ್ಣು ಬಿತ್ತದ ಇದಾಗೋದು, ಮತ್ತೇನೋ ಆಗೋದು, ಅದಕ್ಕೆ ಭೂಮಿ ಮತ್ತೆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಹೋಗೋದು, ಅದು ಜೋಡಿ ಮತ್ತು ದುಡ್ಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತಲೂ ಆ ದುಡ್ಡನ್ನು ಇಳಿಸೋದಕ್ಕೆ ನಮ್ಮ ಲಕ್ಷ್ಮಣ ಸವದಿ ಕೊಟ್ಟಂಥ ಸಲಹೆಯನ್ನು ತೆಗೆದುಕೊಂಡ ಪೈಪ್ಲೈನ್ಗಳನ್ನು ಮಾಡಿದರೆ ಈಗ ಮುಂಬರುವ, ಯಾಕೆ ನೀರು ಹಂಚಬೇಕಾಗಿದೆ ಎಲ್ಲ ಕಡೆ ಹೋಗ್ಬೇಕಾಗ್ಯದು, ಮೊದಲು ಮತ್ತು ಸರಳವಾಗ್ತದೆ ಕೆಲಸ. ತೆಗೆದು ಮ್ಯಾಲೆ ಮಣ್ಣು ಮುಚ್ಚಿಬಿಟ್ಟು ಮತ್ತು ಅವ್ರ ಭೂಮಿ ಅವ್ರು ಉಳಿತದೆ, ಬೇಕಾದ್ರೆ ಬೆಳ್ಕೊಂಡು ಹೋಗಲಿ, 3 ಫುಟ್ ಒಳಗೆ ತೊಗೊಂಡು ಹೋಗಲಿ ನೀರು ಅಲ್ವಾ. ಮತ್ತು ನೀರು ಎಲ್ಲಿ ದುರ್ಬಳಕೆ ಆಗುವುದಿಲ್ಲ ಅನ್ನೋಂಥ ಮಾತು ಸತ್ಯದ. ಏನೂ ಅಲ್ಲಿ ಕೃಷ್ಣೇ ಅಭಿವೃದ್ಧಿ ಆಗಬೇಕು, ಮತ್ತು ರೈತಗೆ ಮಾರ್ಕೆಟ್ ಹೇಳ್ತಾ ಇದ್ದೀನಿ, ಮಾತು ಮರಳಿ ಹೇಳ್ತಾ ಇದ್ದೀನಿ, ಅದನ್ನು ಕೊಡುವಂಥದ್ದಾಗ ಮಾತ್ರ ರೈತ ಕಾರ್ಗಳಲ್ಲಿ ಅಡ್ಡೋಂಗೆ ಆಗ್ತದೆ ವಿನಃ ಅದರ್ವೈಸ್ ಇಲ್ಲ. ಅವ್ರು ಸಾಲ ತೊಗೊಳ್ಳೋದು ಡಿಸಿಸಿ ಬ್ಯಾಂಕ್ನಾಗ ಮತ್ತೆಲ್ಲೋ ನಬಾರ್ಡ್ಗೂ ಎಲ್ಲ ಸಾಲಕ್ಕೆ ನಿಲ್ಲೋದು, ಸಾಲ ತೊಗೊಳ್ಳೋದು, ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಹೋಗೋದು, ಬಡ್ಡಿ ತೊಗೊಳ್ಳೋದು, ರಿನ್ಯೂವಲ್. ಇದನ್ನು ಅಭಿವೃದ್ಧಿ, ಈ ಅಭಿವೃದ್ಧಿ ಮಾಡೋದಕ್ಕೆ ಮಾಡಿದ್ದಾರೆ. ಇದಕ್ಕಿಂತ ಭಿನ್ನವಾದ ಅಭಿವೃದ್ಧಿಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ, ಅದು ಮಾಡಿ. ಮತ್ತು ಈಗ ಕಂಕಣಬದ್ಧ ಆಗಿದ್ದೇನೆ ಅಂತ ಹೇಳಿದಾರೆ ನಮ್ಮ ಸಿದ್ದರಾಮಯ್ಯನವರು. ಅವರ ಆಡಳಿತದಂತೆ ಮಾಡಿ ತೋರಿಸಲಿ ಅಂತನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಶ್ವೇತಪತ್ರವನ್ನು ತಂದು ತೋರಿಸ್ಲಿ ಎಲ್ಲರಿಗೂ, ಯಾರು ಏನು ಕೆಲಸ ಮಾಡಿದ್ರೆ ಗೊತ್ತಾಗಲಿ. BJP ಸರ್ಕಾರದಾಗಿದ್ದು ಎಷ್ಟಾಗಿದ್ದು ಕೆಲಸ, ಇವ್ರ ಸರ್ಕಾರದ ಎಷ್ಟು ಕೆಲಸ ಆಗ್ಯದ, ಅದರಲ್ಲೂ ಕೃಷ್ಣ ಸಲುವಾಗಿ ಎಷ್ಟಾಗಿದೆ ಕೆಲಸ ಅನ್ನೋದನ್ನು ಅವರ ಹೊರಗೆ ಹಾಕಿದ ವಿಚಾರಗಳನ್ನು ಹೇಳ್ತಾ, ಏನೇ ಇರಲಿ ಸಿದ್ದರಾಮಯ್ಯನವರು ಈ ಸಲ ಒಂದಿಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ತಾವಿದ್ದಂಥವರ ಈ ಉತ್ತರ ಕರ್ನಾಟಕದ ಅಸಮತೋಲನ ದೂರ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡೋಣ ಅಂತ ಹೇಳ್ತಾ, ಅದು ಮತ್ತು ಮುಂದಿನ ಇದಕ್ಕೆ ಹೋಗುವಾಗ ಅಧಿವೇಶನ ತನಕ ಹೋಗಬಾರ್ದು, ಅಷ್ಟು ಸ್ಲೋ ಆಗಲಿ ಕೆಲಸ ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡ್ತಾ, ನಮ್ಮ ಅನಿಸಿಕೆ ಕೆಲವು ಮಾತು ಮಾತಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. 16 ನ್ಯೂಸ್ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.